ಅವ್ರ ರೂಮು ಬೇರೆ ಕಡೆ ಮಾಡಿಕೊಡ್ತೀವಿ ನಿಮಗೆ ಅಂದ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಆದರೆ ಅವರು ಬೆಳಗ್ಗೆ ಅಷ್ಟೊತ್ತಿಗೆ ಆ ತಾಯಿ ಮಗಳು ಇಬ್ಬರು ಇಲ್ವಂತೆ. ಅದೆಲ್ಲಿದ್ದಾರೆ? 11 ವರ್ಷಗಳು ಬಿಟ್ಟು ಮತ್ತೆ ಅವನು ಬಂದು ಅವನ ಪಾಪ ಪ್ರಜ್ಞೆ ಅವನೆಲ್ಲ ಕಾಡಿದ ಮೇಲೆ ಈ ಸತ್ಯನ ಹೊರಗಡೆ ಹೇಳಬೇಕು ಅಂತ ಬಂದಿದ್ದಾನೆ ಅಂತಂದರೆ ನಿಜವಾಗ್ಲೂ ಅವನ ಧೈರ್ಯನ ಮೆಚ್ಚಬೇಕಾಗಿದೆ. ಹೆಣಗಳು ತೇಲ್ ಬರ್ತಾ ಇದ್ದಾವಂತೆ. ಎಲ್ಲಿಂದ ಬರ್ತಾ ಇದ್ದಾವೆ? ಯಾವ ಕಾರಣದಿಂದ ಬರ್ತಾ ಇದ್ದಾವೆ? ಏನು ಹೆಣ್ಮಕ್ಳೇನು ಅಲ್ಲೇ ನೇತ್ರಾವತಿಗೆ ಹೋಗಿ ಬಿದ್ದು ಸಾಯ್ತವ? ಅಷ್ಟು ದಿನದಿಂದ ಹೇಳ್ತಾನೆ ಇದ್ದಾರೆ ಅಂತ ಈಗ ಬೆಳಕಿಗೆ ಬಂದಿದೆಯಲ್ಲ, ಅದು ಅಷ್ಟು ಧರ್ಮಾಧಿಕಾರಿಗಳ ದೇವಸ್ಥಾನ ಇರೋ ಜಾಗ, ಅದು ಅಂಥ ದೇವಸ್ಥಾನದ ಧರ್ಮದ ಇರೋ ಅಧಿಕಾರಿಗಳ ಸ್ಥಾನದಲ್ಲೇ ಹಂಗೆ ಆಗ್ತಿದೆ ಅಂದಮೇಲೆ ಇನ್ನು ಕರ್ನಾಟಕದಲ್ಲಿ ಇಂಥ ಕೇಸ್ಗಳು ಎಷ್ಟು? ಈಗ ಯಾರೋ ಒಬ್ಬ ಹೇಳ್ದ ಅಂದ್ಬಿಟ್ಟು 400 ಜನನ ಶವನ ತೆಗೆದು ಇದು ಮಾಡ್ತೀವಿ, ಬೆಲ್ಜಿಯಮ್ಮಿಂದ ನಾಯಿಗಳನ್ನ ಕರೆಸಿ ಕಂಡುಹಿಡಿತೀವಿ ಅಂತ ಮಾಡಿದ್ದಾರೆ. 100 ಹೆಣಗಳಲ್ಲಿ ಬಿದ್ದಿದ್ದಾವೆ ಅಂದರೆ ಅವರೆಲ್ಲ ಎಷ್ಟು ಸಫರ್ ಪಟ್ಟಿರಬೇಕು. ಅವರೆಲ್ಲ ಅವಾಗೆಲ್ಲ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟೇ ಕೊಟ್ಟಿಲ್ವಾ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್. ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂಥ ಈಗಿನ ಪರಿಸ್ಥಿತಿಯ ಬಗ್ಗೆ ಜನರು ಏನು ಅಭಿಪ್ರಾಯವನ್ನು ಹೇಳ್ತಾರೆ ಕೇಳೋಣ ಬನ್ನಿ. ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಏನು ದಿನ ಕಂಟಿನ್ಯೂ ಅದೇ ಆಗ್ತಾ ಇದೆ. ನೋಡಬೇಕು ಸರ್ಕಾರ ಕಣ್ಣು ಮುಚ್ಕೊಂಡಿದೆಯಾ ಇಲ್ಲ ಅಲ್ಲಿ ಸಂಸ್ಥೆಯವ್ರು ಕಣ್ಣು ಮುಚ್ಕೊಂಡು ಕೂತಿದ್ದವ್ರು ಅಂತ ನಮಗಂತೂ ಗೊತ್ತಾಗ್ತಿಲ್ಲ. ಈ ಥರ ಹೆಣ್ಮಕ್ಳ ಬಗ್ಗೆ ಅನ್ಯಾಯ ಆಗ್ತಿದೆ ಅಂದರೆ ತುಂಬ ಕೇರ್ ಮಾಡಬೇಕು ಅಂತ ನನಗನ್ಸಿದೆ. ಕಾನೂನು ಕೈ ತೊಗೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧರ್ಮಸ್ಥಳದಲ್ಲಿ 100 ಕೊಲೆಯ ಅತ್ಯಾಚಾರ ಆರೋಪ ಕೇಳಿ ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಏನು ಅಂತ ಅಂದರೆ ಇಷ್ಟೊಂದು ಒಂದು ಕೊಲೆ ಆಗಿದ್ರೆ ಏನೋ ಪರವಾಗಿಲ್ಲ ಅಂತ ಹೇಳ್ಬೋದು. ಆಯ್ತು 100 ಆಗಿದೆ ಅಂದರೆ 100 ಯಾರೂ ನೋಡೇ ಇಲ್ವಾ ಇದುವರೆಗೂ? ಆ ಟೈಮಲ್ಲಿ ಸರ್ಕಾರ ಏನು ಮಾಡ್ತಾ ಇತ್ತು? ಅದನ್ನು ಏನೋ ಕೈಗೆ ತೊಗೊಂಡು ಅದನ್ನು ಅವಾಗಲೇ ಕೊಡ್ಬೋದಾಗಿತ್ತಲ್ಲ. CBIನವ್ರಿಗೆ ಯಾರಿಗಾದ್ರೂ ಕೊಟ್ಟು ವಿಚಾರಣೆ ಮಾಡಿಸ್ಬೋದಾಯಿತು. ಅವಳು ನಂತರ ಒಂದು ಹೆಣ್ಣು ಅಂತರ 100 ಹೆಣಗಳು ಬಿದ್ದಿದ್ದಾವೆ ಅಂತ ಅಂದರೆ ಅದ್ರ ಬಗ್ಗೆ ಅವರು ಚೆನ್ನಾಗೇ ಪರಿಶೀಲನೆ ಮಾಡಬೇಕಾಗಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತು ಹಾಕಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅಷ್ಟು ದಿನದಿಂದ ಹೇಳ್ತಾನೆ ಇದ್ದಾರೆ ಅಂತ ಈಗ ಬೆಳಕಿಗೆ ಬಂದಿದೆಯಲ್ಲ, ಅದು ಅಷ್ಟು ಧರ್ಮಾಧಿಕಾರಿಗಳ ದೇವಸ್ಥಾನ ಇರೋ ಜಾಗ, ಅದು ಅಂಥ ದೇವಸ್ಥಾನದ ಧರ್ಮದ ಇರೋ ಅಧಿಕಾರಿಗಳ ಸ್ಥಾನದಲ್ಲೇ ಹಂಗೆ ಆಗ್ತಿದೆ ಅಂದಮೇಲೆ ಇನ್ನು ಕರ್ನಾಟಕದಲ್ಲಿ ಇಂಥ ಕೇಸ್ಗಳು ಎಷ್ಟು? ಇದನ್ನು ಬೇಗ ತನಿಖೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸರ್ಕಾರ ಧರ್ಮಸ್ಥಳದ ಪ್ರಕರಣಗಳನ್ನು ವಿಶೇಷ ತನಿಖಾ ತಂಡಕ್ಕೆ ವಹಿಸಿದೆ. ಇದರಿಂದ ಅವರಿಗೆ ನ್ಯಾಯ ಸಿಗುತ್ತೆ ಅಂತ ನಿಮ್ಗನ್ಸುತ್ತಾ? ನ್ಯಾಯ ಕೊಡಿಸಿದ್ರೆ ನ್ಯಾಯ ಸಿಗುತ್ತೆ. ಕೊಡಿಸ್ಲಿಲ್ಲ ನ್ಯಾಯದ ಬಗ್ಗೆನೇ ಮಾತಾಡಬೇಕು ಹೊರತು ಅನ್ಯಾಯದ ಬಗ್ಗೆ ಯಾರೂ ಮಾತಾಡೋಕ್ಕೆ ಹೋಗಬಾರ್ದು. ನ್ಯಾಯ ಕೊಡಿಸ್ಲೇಬೇಕು. ನಮ್ಮಂಥ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು. ಎಷ್ಟೋ ಬಡ ಕುಟುಂಬದಿಂದ ಬಂದ ಹೆಣ್ಮಕ್ಳು ಭಾಳ ಕಷ್ಟಪಡ್ತಾ ಇದ್ದಾರೆ. ಹೊರಗಡೆ ಓಡಾಡೋ ಪರಿಸ್ಥಿತಿ ಹೆಂಗೆ? ಇಷ್ಟು ಸರ್ಕಾರ ರೂಲ್ಸ್ ಕೊಟ್ಟರು ರೂಲ್ಸ್ಗಳನ್ನ ಭಾಳ ಇದು ಮಾಡ್ತಿದ್ದಾರೆ ಅಂದಮೇಲೆ ತನಿಖೆ ಮಾಡಲೇಬೇಕು ಅಂತ ನನ್ನ ಅನಿಸಿಕೆ. ನೀವು ಒಂದು ಹೆಣ್ಣಾಗಿ ಧರ್ಮಸ್ಥಳದ ಕೇಸ್ಗಳನ್ನು ನೋಡ್ತಿದ್ರೆ ನಿಮಗೆ ಏನು ಅನಿಸುತ್ತೆ? ಅದ್ರ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿ. ತುಂಬ ಕೋಪ ಬರುತ್ತೆ. ಯಾಕಂದರೆ ಅವಳು ನಮ್ಮ ಥರನೇ ಒಂದು ಹೆಣ್ಣಲ್ವಾ? ಯಾಕಂದ್ರೆ ನಮ್ಮನ್ನು ಆ ಥರ ಮಾಡಿದಾಗ ನಮ್ಮ ಪರಿಸ್ಥಿತಿನೂ ಹೀಗೆ ಆಗಿದ್ದಿದ್ರೆ ನಮ್ಮ ಫ್ಯಾಮಿಲಿಯವರು ಅದರಿಂದ ಎಷ್ಟು ಸಫರ್ ಪಡ್ತಾಯಿದ್ರು. ಒಂದು ಹೆಣ್ಮಗಳನ್ನ ಸಾಕೋದು ಅಂದರೆ ತುಂಬ ಸುಲಭ ಅಲ್ಲ. ಅವರು ಅಷ್ಟೇ ತುಂಬ ಕಷ್ಟಪಟ್ಟು ಸಾಕಿರ್ತಾರೆ. ಯಾಕಂದರೆ ಅದೇ ಅವ್ರನ್ನೇ ಒಬ್ಬ ಮನೇಲಿ ಬೆಳಕಾಗಿ ಅವ್ರನ್ನ ಸಾಕಿರ್ತಾರೆ. ಅಂಥವ್ರನ್ನ ಎಲ್ಲೋ ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾಗ ಅವ್ರ ಮನೆಯವ್ರಿಗೆ ಎಷ್ಟು ಅದು ಆಘಾತ ಆಗಿರುತ್ತೆ. ಅಂಥದ್ದು 100 ಹೆಣಗಳಲ್ಲಿ ಬಿದ್ದಿದ್ದಾವೆ ಅಂದರೆ ಅವರೆಲ್ಲ ಎಷ್ಟು ಸಫರ್ ಪಟ್ಟಿರಬೇಕು. ಅವರೆಲ್ಲ ಅವಾಗೆಲ್ಲ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟೇ ಕೊಟ್ಟಿಲ್ವಾ? ಅಥವಾ ಅದನ್ನೆಲ್ಲ ಕೇಸ್ ಅವಾಗಿಂದ ಮುಚ್ಚಾಕೊಂಡು ಬಂದಿದ್ದಾರಲ್ಲ. ಇದು ನಿಜವಾಗ್ಲೂ CBIನವರು ತನಿಖೆ ಅದು ಧೈರ್ಯ ಮಾಡಿ ತನಿಖೆ ಮಾಡಬೇಕು. ಯಾಕಂದರೆ ಅದು ಚಿಕ್ಕ ಪುಟ್ಟ ಸಂಸ್ಥೆ ಇದಕ್ಕಾಗಿಲ್ಲ. ಯಾಕಂದರೆ ಒಂದು ದೊಡ್ಡ ಧರ್ಮಾಧಿಕಾರಿಗಳು ಇರೋವಂಥ ದೇವಸ್ಥಾನದಲ್ಲಿ ನಡೆದಿರೋ ಅಂಥದ್ದು. ಹಂಗಾಗಿ ಧೈರ್ಯ ಮಾಡಿ ದಯವಿಟ್ಟು ಅವ್ರಿಗೆಲ್ಲ ಕೇಸ್ನ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಧರ್ಮಸ್ಥಳದಲ್ಲಿ 100 ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣ ಕೇಳಿ ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇವಾಗ CBI ಅದಕ್ಕೆ ತನಿಖೆ ಮಾಡ್ತಾ ಇದೆ. ತನಿಖೆ ಮಾಡಿ ಸಾಕ್ಷಿ ಸಿಕ್ಕಿದ ಮೇಲೆ ಅದ್ರ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇನ್ನೂ ಸಾಕ್ಷಿಗಳು ಸಿಕ್ಕಿದ ಮೇಲೆ ಮಾತಾಡಿದ್ರೆ ಅದಕ್ಕೊಂಥರ ಒಂದು ಬೆಲೆ ಇರುತ್ತೆ. ಹಾಗಾಗಿ ಸಿಕ್ಕಿದ ಮೇಲೆ ನಾನು ಖಂಡಿತ ಮಾತಾಡ್ತೇವೆ. ಅದರಲ್ಲಿ ಶವಗಳನ್ನು ಹೂತು ಹಾಕಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆ ನೀಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆ ವ್ಯಕ್ತಿಗೆ ಭೀಮಾ ಎನ್ನುವಂತಹ ವ್ಯಕ್ತಿಗೆ ನ್ಯಾಯಾಲಯ ಪರ್ಮಿಷನ್ ಕೊಡಬೇಕು. ಅಂದರೆ ಧರ್ಮಸ್ಥಳ ಹಾಕಿರುವಂತಹ ಹೆಣಗಳನ್ನು ತೆಗಿಯೋಕ್ಕೆ ಪರ್ಮಿಷನ್ ಕೊಟ್ಟರೆ ಸೌಜನ್ಯಕ್ಕೆ ಒಂದು ನ್ಯಾಯ ಸಿಗುತ್ತೆ. ಪರ್ಮಿಷನ್ ಕೊಡಲಿಲ್ಲ ಅಂದರೆ ಅನ್ಯಾಯ ಆಗುತ್ತೆ. ಮತ್ತು ನಮ್ಮ ಹಲ್ವಾರು ಹೆಣ್ಮಕ್ಳಿಗೆ ಇವಾಗ ಅನ್ಯಾಯ ಆಗಿದೆ. ಆ ಹೆಣಗಳನ್ನೆಲ್ಲ ತೆಗೆದಾಗ ಹೆಣ್ಮಕ್ಳಿಗಾಗಿರ್ಬೋದು ಅಥವಾ ಹಾಕಿದಂಥ ಕುಟುಂಬದವ್ರಿಗಾಗಿರ್ಬೋದು ಅವ್ರಿಗೆಲ್ಲ ನ್ಯಾಯ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಕಾನೂನು SIT ತಂಡಕ್ಕೆ ವಹಿಸಿದೆ ಅಂದಮೇಲೆ SIT ತಂಡ ತಗೊಂಡು ಅದನ್ನು
ಅತ್ಯಂತ ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತೆ. ಏಕೆಂದರೆ ಇಲ್ಲಿ ಸೌಜನ್ಯ ಅಂತ ಒಂದು ಹುಡುಗಿಯ ಕಥೆಯಲ್ಲ, ಹಲವಾರು ಹೆಣ್ಮಕ್ಳಿಗೆ ಇಲ್ಲಿ ಅನ್ಯಾಯ ಆಗಿದೆ. ಹಾಗಾಗಿ SI ತಂಡ ಇದಕ್ಕೆ ಜವಾಬ್ದಾರಿಯಿಂದ ತನ್ನ ಕೆಲಸವನ್ನು ನಿರ್ವಹಿಸಿ ಸೌಜನ್ಯಂಗೆ ನ್ಯಾಯ ಕೊಡಿಸ್ಬೇಕಾಗಿ ನನ್ನ ಅನಿಸಿಕೆ. ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಈಗಿನ ಪರಿಸ್ಥಿತಿ ಬಗ್ಗೆ ವಿವರಿಸಿ. ಅದೇಮ್ಮ ಒಂದಿನ ಒಂದೊಂದು ಹೆಣನ ತೇಲ್ಕೊಂಡು ಬಿಡುತ್ತೆ ಅಂತ ಹೇಳ್ತಾರೆ. ಅದನ್ನು ನಾವು ಯೂಟ್ಯೂಬಲ್ಲಿ ನೋಡ್ತಾನೇ ಇದ್ದೀವಿ. ಅವ್ರಿಗೆ ತೊಂದರೆ ಕೊಡಬಾರ್ದು. ದೇವಸ್ಥಾನದ ಬಗ್ಗೆ ಯಾವ ಅಭಿಪ್ರಾಯನೂ ನಮಗಿಲ್ಲ. ಆದರೆ ಆ ಮಹಿಳೆಯರನ್ನ ಇದಕ್ಕೆ ಅನುಮತಿ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡಬೇಕು. ಅದು ಯಾರೇ ಆಗಿರಲಿ, ಆ ಹೆಣ್ಮಗಳಿಗೆ ಇದನ್ನು ನ್ಯಾಯ ದೊರಕಿಸ್ಬೇಕು ಅಂತ ನಾವು ಕೇಳ್ಕೊತೀವಿ. ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಕೇಳಿ ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಮ್ಮ. ಅದನ್ನೇ ಹೇಳ್ತಾ ಇದ್ದೀನಲ್ಲಪ್ಪ ನಾನು. ಯಾವಾಗ್ಲೂ ಹಿಂಗೆ ಹೆಣ್ಮಕ್ಳು ಎಲ್ಲರಿಗೂ ಹೆಣ್ಮಕ್ಳೇ ಹೌದಲ್ವಾ. ಹೆಣ್ಮಕ್ಳು ಅಂದರೆ ಅದು ಯಾರೋ ತಾಯಿ ಮಗಳು ಇಬ್ಬರು ಬಂದಿದ್ರಂತೆ. ಅವರು ಬಸ್ಸಲ್ಲಿ ಒಬ್ಬರು ಸಿಕ್ಕಿ ಎಲ್ಲನೂ ಹೇಳಿ ನೀವು ಬನ್ನಿರಿ ಅಂತಂದಕ್ಕೆ ಅವ್ರ ರೂಮು ಬೇರೆ ಕಡೆ ಮಾಡಿಕೊಡ್ತೀವಿ ನಿಮಗೆ ಅಂದ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಆದರೆ ಅವರು ಬೆಳಗ್ಗೆ ಅಷ್ಟೊತ್ತಿಗೆ ಆ ತಾಯಿ ಮಗಳು ಇಬ್ಬರು ಇಲ್ವಂತೆ. ಅದೆಲ್ಲಿದ್ದಾರೆ ಅವ್ರು? ಏನಾದರು ನಮ್ಮಂಗೆ ತಾನೇ ಅವರೂ ಎಲ್ಲೋದ್ರು ಅವರು? ಅದನ್ನು ಮಾಡಬೇಕು, ಕಂಡುಹಿಡಿಬೇಕು ಅವರು. ಅದು ನಮಗೆ ಅವಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಯಾವ ಹೆಣ್ಮಕ್ಳಾಗಲಿ ಏನೇ ಆಗಲಿ ಅವಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಮಾತಾಡ್ತೀನಿ ನಾನಪ್ಪ. ಹೆಗ್ಡೆಯವ್ರ ಬಗ್ಗೆ ತುಂಬ ಒಳ್ಳೆ ಇದೈತೆ ಕಣಪ್ಪ. ಅಲ್ಲಿದ್ದು ಏನೋ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರೋದು ಏನೂ ಎತ್ತಂತ ಗೊತ್ತಿಲ್ಲ. ಆದರೆ ಯಾವ ಹೆಣ್ಮಕ್ಳಾದ್ರೇನು ಇದೆಲ್ಲ ಇದಾಗಬಾರ್ದು. ಅದೇನು ಇದಾಗಿ ಅವ್ರಿಗೆ ಒಳ್ಳೆ ನ್ಯಾಯ ಇದಾಗಲಿ. ಅವರು ನಮ್ಮಂಗೆ ಒಬ್ಬ ತಾಯಿ ಅಲ್ವಾ, ಎಷ್ಟು ಕಷ್ಟಪಟ್ಟು ಇದು ಮಾಡಿರ್ತೀವಿ ಮಕ್ಕಳನ್ನ. ಈಗ ಅವರ ಎಲ್ಲ ಹೆಣ್ಮಕ್ಳೇ, ಅವ್ರ ಹೆಣ್ಮಕ್ಳಿಗೆ ಏನು ಇದಾಗಿದೆ ಅದು ಅವ್ರಿಗೆ ಇದಾಗಲಿ, ಒಳ್ಳೆ ಇದೇ ರೀತಿಲಿ ಇದಾಗಲಿ. ಹೆಗ್ಡೆಯವ್ರೇ ಆಗಲಿ ಯಾರೇ ಆಗಿರಲಿ, ಅಲ್ಲೇ ಆಗಿದ್ವಿ ಎಲ್ಲಾಗಿದ್ವಿ ನಮ್ಗೆ ಗೊತ್ತಿಲ್ಲ. ನೋಡ್ತಾ ಇದ್ದೀವಲ್ವ, ಡೈಲಿ ಕೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ಒಂಚೂರು ತನಿಖೆ ಆಗಿ ನ್ಯೂಸಲ್ಲಂತೂ ಬರೀ ಅದೇನೆ, ಎಲ್ಲಿ ನೋಡಿದ್ರು ಯಾರು ನೋಡಿದ್ರು ಅದೇನೆ. ಅದೇ ನ್ಯೂಸು ಅದೇ ಇದು. ಅದು ಮಂಜುನಾಥನೇ ಇದು ಮಾಡಿ ಅವ್ರಿಗೆ ನ್ಯಾಯ ದೊರಸ್ಕೊಡ್ಲಿ ಕಣಪ್ಪ. ಎಂಥವ್ರು ಅಲ್ಲಿಗೆ ಹೋಯ್ತೀವ ಮಂಜುನಾಥ ಸ್ವಾಮಿ ಹತ್ರ ನಮ್ಗೆ ನ್ಯಾಯ ದೊರಕುತ್ತೆ ಅಂತ ಅವ್ರಿಗೂ ನ್ಯಾಯ ದೊರಕೊಡ್ಲಿ. ಆ ಹೆಣ್ಮಕ್ಳು ಇದಾಗಿರೋರಿಗೆ ಅಲ್ಲಿ ಎಷ್ಟೋ ಶವಗಳು ಸಿಕ್ಕಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಏನು ಅನಿಸುತ್ತೆ ಅದ್ರ ಬಗ್ಗೆ? ತುಂಬ ಭಯ ಆಗುತ್ತೆ ಕಣಪ್ಪ. ಎಷ್ಟು ಅದ್ರ ಬಗ್ಗೆ ನಂಬಿಕೆ ಇಟ್ಕೊಂಡು ನಾವು ಹೋಗ್ತೀವಿ, ನಂಬಿಕೆ ಇಟ್ಕೊಂಡು ಹೆಣಗಳು ತೇಲ್ ಬರ್ತಾ ಇದ್ದಾವಂತೆ. ಎಲ್ಲಿಂದ ಬರ್ತಾ ಇದ್ದಾವೆ? ಯಾವ ಕಾರಣದಿಂದ ಬರ್ತಾ ಇದ್ದಾವೆ? ಏನು ಹೆಣ್ಮಕ್ಳೇನು ಅಲ್ಲೇ ನೇತ್ರಾವತಿಗೆ ಹೋಗಿ ಬಿದ್ದು ಸಾಯ್ತವ? ಏನಿಲ್ಲ. ಏನಕ್ಕೋಸ್ಕರ ಅಲ್ವಾ ನಾವು ಕೇಳ್ತಾ ಇರೋದು? ಅದನ್ನು ನಮಗೆ ಕಂಡುಹಿಡ್ಕೊಡ್ಬೇಕು, ನ್ಯಾಯ ದೊರಕಿಸ್ಕೊಡ್ಬೇಕು. ಎಲ್ಲ ಹೆಣ್ಮಕ್ಳು ಒಂದೇ. ಆ ಹೆಣ್ಮಕ್ಳು ಬೇರೆ ಅಲ್ಲ, ನಮ್ಮ ಹೆಣ್ಮಕ್ಳು ಬೇರೆ ಅಲ್ಲ. ಹೆಣ್ಣು ಅಂದಮೇಲೆ ಎಲ್ಲನೂ ಒಂದೇ. ಅದು ಎಲ್ಲಿಂದ ಬರ್ತಾ ಇದ್ದಾವೆ? ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಕಣ. ಈಗ ಒಳ್ಳೇದಕ್ಕೆ ಮಾಡ್ತಾ ಇದ್ದಾನೆ ದೇವರು, ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಲಿ. ತಾಯಿಯಿಂದ ಮಕ್ಕಳು ಸಾಕೋದು ಎಷ್ಟು ಕಷ್ಟ ಐತೆ. ಹಿಂಗಾಗ್ಬಿಟ್ರೆ ಏನು ಮಾಡೋದು? ಎಷ್ಟು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೀವಿ, ಅಲ್ಲಿ ದೇವ್ರದ್ದು ಒಂದು ಇದು ಅಂತ ತಿಳ್ಕೊಂಡಿದ್ದೀವಿ. ಎಷ್ಟು ವರ್ಷಕ್ಕೆ 2 ಸಲ 3 ಸಲ ಹೋಗ್ತೀವಿ. ಈ ಥರ ಆಗ್ಬಿಟ್ರೆ ಹಿಂಗೆ ಹೆಣ್ಮಕ್ಳೇ ಇದಾಗ್ತಿದ್ದಾರೆ ಅಂದರೆ ಏನು ಇದು? ಆ ಮಂಜುನಾಥ ಸ್ವಾಮಿ ಅವರು ಎಲ್ರಿಗೂ ಒಳ್ಳೇದು ಮಾಡಲಿ ಕಣಪ್ಪ. ನ್ಯಾಯ ದೊರಕಿಸ್ಕೊಟ್ಟು ಅವ್ರಿಗೆ ಒಳ್ಳೇದು ಮಾಡಲಿ ಸ್ವಾಮಿ. ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅನ್ಯಾಯ ಆಗಿದೆ, ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಅದು ಒಂದು ಚಿಕ್ಕ ಮಕ್ಕಳಿಗೆ ಅಂತಲೇ ಆಗಲಿ ದೊಡ್ಡ ಮಕ್ಕಳಿಗೆ ಆಗಲಿ ಅನ್ಯಾಯ ಆಗಿದೆ. ಈಗ ನಾವು ಸ್ಕೂಲಿಗೆ ಕಳಿಸ್ಬೇಕು ಮಕ್ಕಳುಗಳನ್ನ, ತುಂಬ ಭಯದಿಂದ ಕಳಿಸ್ತೀವಿ. ಹಾಗಾಗಿ ಎಲ್ಲರೂ ಸ್ವಲ್ಪ ಪ್ರೊಟೆಕ್ಟ್ ಮಾಡಬೇಕು ಎಲ್ಲರೂ. ಈಗ ತುಂಬ ಜನ ಇರ್ತಾರೆ, ಅಂದರೆ ಹೆಣ್ಮಕ್ಳು ಕಳಿಸ್ತಾ ಇರ್ತೀವಿ, ರೋಡಲ್ಲಿ ಏನಾರು ಅನ್ಯಾಯ ಆಯಿತು ಯಾರು ಕೇಳೋರು ಇರೋದಿಲ್ಲ, ಬುಡಿ ನಮಗೆ ಯಾಕೆ ಅಂತ ಹೋಗೋರೇ ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಆ ಥರ ಮಾಡಬೇಡಿ, ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೂ ನ್ಯಾಯ ಕೊಡಿಸಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಧರ್ಮಸ್ಥಳದ ಬಗ್ಗೆ ಈಗ ಸಿದ್ದರಾಮಯ್ಯನವರು SIT ತನಿಖೆ ಕೊಟ್ಟವ್ರು. ಇಷ್ಟು ವರ್ಷ ಆದಮೇಲೆ ಕೊಟ್ಟಿದ್ದಾರೆ, SIT ತನಿಖೆ ಕೊಟ್ಟಿದ್ದಾರೆ. ಅದು ಏನು ಅನ್ನೋದು ಅದು ಧರ್ಮಸ್ಥಳದ ಕ್ಷೇತ್ರದಿಂದ ಎಷ್ಟು ವರ್ಷದಿಂದ ದೇವ್ರ ಜನಗಳು ತುಂಬ ಹೋಗಿ ಪೂಜೆ ಸಲ್ಲಿಸಿ ಎಲ್ಲ ಮಾಡ್ತಾಯಿದ್ದಾರೆ. ಈಗ ಯಾರೋ ಒಬ್ಬ ಹೇಳ್ದ ಅಂದ್ಬಿಟ್ಟು 400 ಜನನ ಶವನ ತೆಗೆದು ಇದು ಮಾಡ್ತೀವಿ, ಬೆಲ್ಜಿಯಮಿಂದ ನಾಯಿಗಳನ್ನ ಕರೆಸಿ ಕಂಡುಹಿಡಿತೀವಿ ಅಂತ ಮಾಡಿದ್ದಾರೆ. ಅದು ಸತ್ಯಾಂಶ ಹೊರ ಬಂದರೆ ಎಲ್ಲ ಗೊತ್ತಾಗುತ್ತೆ. ಇಲ್ಲದೇ ಸುಮ್ಮನೆ ಅಪಪ್ರಚಾರ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಆ ಮಂಜುನಾಥ ಸ್ವಾಮಿನೇ ಅವ್ರಿಗೆ ಶಿಕ್ಷೆ ಕೊಡ್ತಾನೆ. ಧರ್ಮಸ್ಥಳದ ವಿಚಾರದ ಬಗ್ಗೆ
ನಮಗೆ ಸಡನ್ನಾಗಿ ಗೊತ್ತಾಗಲಿಲ್ಲ, ಪತ್ರಿಕೆಗಳಲ್ಲಿ ಮತ್ತು ಟಿ ವಿ ಚಾನಲ್ಗಳಲ್ಲಿ ನೋಡಿದಾಗ ಗೊತ್ತಾಯಿತು. ಇದು ಇಷ್ಟು ದಿನ ಇದರ ಬಗ್ಗೆ ಯಾರೂ ಮಾತಾಡದಿರತಕ್ಕಂಥ ಒಬ್ಬ ಸಾಧಾರಣವಾದಂಥ ಒಬ್ಬ ಪೌರ ಕಾರ್ಮಿಕ ಬಂದು ಇವತ್ತು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ನನ್ನ ಈ ರೀತಿ ನಾನು ಹೇಳ್ತೀನಿ ಅಂತ ಹೇಳೋದಕ್ಕೆ ನನ್ನ ಮೇಲೆ ಕೊಲೆ ಬೆದರಿಕೆ ನನಗೆ ಹಾಕಿದ್ರು. ಅದಕ್ಕೋಸ್ಕರ ಅವನಿಗೆ ಭಯಪಟ್ಟು ಅವನು ಧರ್ಮಸ್ಥಳ ಏರಿಯಾನೇ ಬಿಟ್ಟು ಹೊರಟೋಗಿದ್ದ. ಅವನು ಹೊರಟೋದ್ಮೇಲೆ ಮತ್ತೆ 11 ವರ್ಷಗಳು ಬಿಟ್ಟು ಮತ್ತೆ ಅವನು ಬಂದು ಅವನ ಪಾಪ ಪ್ರಜ್ಞೆ ಅವನೆಲ್ಲ ಕಾಡಿದ ಮೇಲೆ ಈ ಸತ್ಯನ ಹೊರಗಡೆ ಹೇಳಬೇಕು ಅಂತ ಬಂದಿದ್ದಾನೆ ಅಂತಂದರೆ ನಿಜವಾಗ್ಲೂ ಅವನ ಧೈರ್ಯನ ಮೆಚ್ಚಬೇಕಾಗಿದೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ SIT ತನಿಖೆಗೆ ಕೊಟ್ಟಿರೋದು ಕೂಡ ಭಾಳ ಮೆಚ್ಚುವಂಥದ್ದೇ. ತಪ್ಪು ಮಾಡಿದವನು ಅವನು ಯಾರೇ ಆಗಿರಲಿ ಶಿಕ್ಷೆ ಅನುಭವಿಸಲೇಬೇಕು, ಅದು ನಿಯಮ. ಯಾವತ್ತೂ ಅಷ್ಟೇ ನ್ಯಾಯ ನೀತಿ ಧರ್ಮನೇ ಗೆಲ್ಲೋದು, ಮೋಸ ಯಾವತ್ತೂ ಗೆಲ್ಲೋದಿಲ್ಲ. ಇದು ಏನು ಅನ್ನೋದಕ್ಕೆ ಮುಂದಕ್ಕೆ ಕಾಲವೇ ನಿರ್ಣಯ ಮಾಡಬೇಕು. ಕಾದು ನೋಡೋಣ ಏನಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಇದೇ ರೀತಿ ನೀವು ನೋಡ್ತಾ ಇರಿ ಕರ್ನಾಟಕ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ನಾನು ನಿಮ್ಮ ಸಂಜನಾ.